ಸಕ್ಕರೆಬೈಲು ಆನೆ ಶಿಬಿರದಲ್ಲಿರ್ತಕ್ಕಂಥ ಬಾಲಣ್ಣ ಆನೆಗೆ ಸ್ವಲ್ಪ ಕಿವಿಗೆ ಗಾಯ ಆಗಿರ್ತಕ್ಕಂಥ ವಿಷಯವಾಗಿ ಕಳೆದ ಒಂದೆರಡು ದಿನದಿಂದ ಪತ್ರಿಕಾ ಮಾಧ್ಯಮದಲ್ಲಿ ಸುದ್ದಿ ಬಂದಿದೆ. ಇದ್ರ ಬಗ್ಗೆ ತಿಳಿಸುವಂಥದ್ದೇನಂತಂದರೆ, ವರದಿಯಲ್ಲಿ ಏನು ಸ್ವಲ್ಪ ಅದಕ್ಕೆ ಗಾಯ ಆಗಿರ್ತಕ್ಕಂಥದ್ದು, ಅದಕ್ಕೆ ಸ್ವಲ್ಪ ಅಪಾಯ ಇರತಕ್ಕಂಥದ್ರ ಬಗ್ಗೆ ಏನು ವರದಿಯಾಗಿದೆ ಅದು ಸತ್ಯಕ್ಕೆ ಸ್ವಲ್ಪ ಹೆಚ್ಚಾಗಿ ಎಕ್ಸಾಗರೇಟ್ ಮಾಡಿರ್ತಕ್ಕಂಥ ವಿಷಯ ಆಗಿರ್ತದೆ. ಆ ರೀತಿಯ ಪರಿಸ್ಥಿತಿ ಇಲ್ಲ. ಬಾಲಣ್ಣ ಆನೆ ದಸರಾ ಸ್ವಲ್ಪ ಮುಂಚೆ ಅದಕ್ಕೆ ಸ್ವಲ್ಪ ಕಾಲಲ್ಲಿ ಮಜಲ್ ಸ್ಪ್ರೈನ್ ಆಗಿತ್ತು. ಅದಕ್ಕೆ ಒಂದು ಪೇಯ್ನ್ ಕಿಲ್ಲರು 19th ಡೇಟಿಗೆ ಒಂದು ಕೊಟ್ಟಾಗ ಅದು ಕಾಲು ಸ್ಪ್ರೈನ್ ಏನಿತ್ತು ಅದು ಕ್ಲೀನ್ ಆಗಿಬಿಟ್ಟು ಕಾಲು ನಡೆಯೋದಕ್ಕೆ ಸಾಧ್ಯ ಆಯಿತು. ಸ್ವಲ್ಪ ಡಾಕ್ಟ್ರು ಕೆಲವೊಂದು ಸಾರಿ ಏನಾದರೂ ಬೇರೆ ರೀತಿಯಲ್ಲಿ ಆಗಿರ್ಬೋದು ಅನ್ನೋಂಥ ಒಂದು ಸಸ್ಪಿಷನ್ ಇತ್ತು. ಬಟ್ ನಮ್ಮ ಮುರಳಿ ಅಂತೇಳಿಬಿಟ್ಟು ತಾವರೆಕೊಪ್ಪ ಝೂನಲ್ಲಿ ಡಾಕ್ಟ್ರ್ ಏನು ನೋಡ್ತಿದ್ದಾರೆ, ಹಿ ಈಸ್ ವೆರಿ ನಾಲೆಡ್ಜಬಲ್, ಎಕ್ಸ್ಪರ್ಟ್ ಇದ್ದಾರೆ, ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥ ಡಾಕ್ಟ್ರ್ ಇದ್ದಾರೆ. ಹಿಂದೆ ಎಲ್ಲ ಆನೆಗಳಿಗೂ ಟ್ರೀಟ್ ಮಾಡಿದಂಥ ಎಲ್ಲ ಪ್ರಕರಣಗಳಲ್ಲಿ ಸಕ್ಸಸ್ಫುಲ್ಲಾಗಿ ಟ್ರೀಟ್ ಮಾಡಿದ್ದಾರೆ. ಅವರು ಪ್ರಕಾರ ಸ್ವಲ್ಪ ಸ್ಪ್ರೈನ್ ಆಗಿದೆ, ಹಾಗಾಗಿಬಿಟ್ಟು ಸ್ವಲ್ಪ ಕಾಲು ದೂರ ಹಾಕ್ಕೊಂಡು ನಡೀತಾ ಇದೆ ಅಂತೇಳ್ಬಿಟ್ಟು ಆಂಟಿಬಯೋಟಿಕ್ಕನ್ನು ಕೊಟ್ಟಾಗ ಅವತ್ತೇ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. 22ನೇ ತಾರೀಕು ಅಂದರೆ 2 ದಿನ ಬಿಟ್ಟು ಅದಕ್ಕೆ ಇನ್ನೊಂದು ಡೋಸ್ ಕೊಡೋಂಥ ಸಂದರ್ಭದಲ್ಲಿ ಮಲಗಿರುವಂಥ ಬಾಲಣ್ಣ ಆನೆ ಸ್ವಲ್ಪ ಸಡನ್ನಾಗಿ ಎದ್ಬಿಟ್ಟು ಆ ಇಂಜೆಕ್ಷನ್ ಕೊಟ್ಟಿರೋಂಥ ಒಂದು ಇರಿಟೇಷನ್ಗೆ ಸ್ವಲ್ಪ ಮರಕ್ಕೆ ಹೋಗಿ ಉಜ್ಜಿಕೊಂಡಿದೆ. ಉಜ್ಜಿಕೊಂಡು ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಒಂದು ರೀತಿ ಆ ಕಿವಿಗೆ ಸ್ವಲ್ಪ ಇಂಜುರಿ ಆಗಿರತಕ್ಕಂಥ ಒಂದು ಸಿಚುವೇಶನ್ ಆಗಿದೆ. ಮೇಲೆಲ್ಲ ಅದು ಒಳಗಡೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ಗೆ ಪ್ರಾಬ್ಲಮ್ ಆಗೋಂಥ ಸ್ಮಾಲ್ ವೈನ್ಸ್ ಸ್ವಲ್ಪ ರಪ್ಚರ್ ಆಗಿರೋಂಥ ಚಾನ್ಸಸ್ಸು ಇದ್ದಿರ್ಬೋದು ಅಂತೇಳ್ಬಿಟ್ಟು ನಂತರದಲ್ಲಿ ಅದಕ್ಕೆ ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಕೊಂಡು ಬಂದಿದ್ದಾರೆ. ಬಾಲಣ್ಣ ಪ್ರತಿ ಸಾರಿ ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥ ಅನುಭವ ಆಗಿರ್ತಕ್ಕಂಥ ಮತ್ತು ಈ ಪಟಾಕಿ ಎಲ್ಲ ಶಬ್ದಗಳಿಗೂ ಯಾವುದೇ ರೀತಿಯಲ್ಲಿ ಹೆದರದೆ ಸಕ್ಸಸ್ಫುಲ್ಲಾಗಿ ದಸರಾ ಪ್ರೊಸೆಷನನ್ನು ಮಾಡಿರ್ತಕ್ಕಂಥದ್ದು ಆನೆ ಆಗಿದ್ದರಿಂದ ನಮ್ಮ ಸಾಗರ ಆನೆ, ಬಾಲಣ್ಣ ಆನೆ ಇವುಗಳ ಜೊತೆಗೆ ಹೋಗುವಂಥದ್ದು ಸೂಕ್ತ ಅಂತ ಹೇಳ್ಬಿಟ್ಟು ದಸರಾದಲ್ಲೂ ಪಾರ್ಟಿಸಿಪೇಷನ್ ಮಾಡಿರ್ತದೆ. ಅದರ ಟ್ರೀಟ್ಮೆಂಟು ಮುಂದುವರೆದಿರ್ತದೆ. ಆದರೆ ನಂತರದಲ್ಲಿ ಕಿವಿ ಹತ್ರ ಏನು ಜಾಯ್ನ್ ಆಗಿರ್ತದೆ ಅಂಥ ಪೋರ್ಷನಲ್ಲಿ ಸ್ವಲ್ಪ ಪಸ್ ಫಾರ್ಮೇಷನ್ ಆಗಿದೆ. ಆ ಪಸ್ಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಲಾಗಿದೆ. ಅದು ಮಧ್ಯದ ಭಾಗ, ಮೇಲಿನ ಭಾಗ ಹೀಲಪ್ ಆಗಿ ಸ್ವಲ್ಪ ಹೀಲಿಂಗ್ ಅಪ್ಪು ಫಾಸ್ಟಾಗಿ ಆಗೋಂಥ ಈಗ ಪರಿಸ್ಥಿತಿ ಇದೆ. ಸ್ವಲ್ಪ ಕೆಳಗಡೆ ಕಿವಿಯ ಕೆಳಗಡೆ ಭಾಗ ಒಂದು ಸ್ವಲ್ಪ ಈ ಪಸ್ ಕಾರಣದಿಂದ ಸ್ವಲ್ಪ ಈ ಬಿಟ್ಟಾಗೆ ಇದೆ. ಸೊ ಅದು ಇನ್ನೂ ಸ್ವಲ್ಪ 1-2 ದಿನ ಟ್ರೀಟ್ಮೆಂಟ್ ಆಗಿ ಅದನ್ನು ನೋಡಬೇಕಾಗಿದೆ. ಆದರೆ ಕಿವಿಗೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವಂಥ ಚಾನ್ಸಸ್ಸು ಇಲ್ಲ. ಯಾಕೆಂದರೆ ಹೀಲಿಂಗ್ ಅಪ್ ಆಲ್ರೆಡಿ ಮೇಲಿಂದ ಸ್ಟಾರ್ಟ್ ಆಗಿರೋದ್ರಿಂದ ಆ ಥರದ ಸಿಚುವೇಶನ್ ಇಲ್ಲ. ಮತ್ತು ಈ ವರದಿನಲ್ಲಿ ಏನು ಬಂದಿತ್ತು ಸ್ವಲ್ಪ ಅದಕ್ಕೆ ಜೀವಕ್ಕೆ ಅಪಾಯ ಆಗಿದೆ ಅಂತೇಳಿ 1000% ಆ ಥರದ ಯಾವುದೇ ಥರದ ಆತಂಕ ಇಲ್ಲ. ಕಿವಿಯಲ್ಲಿ ಸ್ವಲ್ಪ ಪಸ್ಸಾಗಿರ್ತಕ್ಕಂಥದ್ದಿದೆ, ಹೀಲಿಂಗ್ ಅಪ್ ಸ್ಟಾರ್ಟ್ ಆಗಿದೆ. ಸೊ ಒಂದೇನೆಂದರೆ ಕೆಳಗಿನ ಭಾಗ ಸ್ವಲ್ಪ ಸೇರ್ಕೊಳ್ಳದೆ ಇರ್ಬೋದು, ಅದು ಸ್ವಲ್ಪ ಡಿಟ್ಯಾಚ್ ಆಗಿ ನೇತಾಡುವಂಥ ಪರಿಸ್ಥಿತಿ ಇರಬಹುದು. ಅದಕ್ಕೂ ಕೂಡ ಲೇಸರ್ ಟ್ರೀಟ್ಮೆಂಟು ಮತ್ತು ಎಕ್ಸ್ಪರ್ಟ್ಸ್ನು ಕೂಡ ಕನ್ಸಲ್ಟ್ ಮಾಡಿಬಿಟ್ಟು ಗುಜರಾತಲ್ಲಿ ಒಂಥರ ಇದೆ, ಆಗ್ರಾದಲ್ಲಿ SOS ಇದೆ, ಅದಕ್ಕೇನಾದರೂ ಸ್ಟಿಚ್ ಮಾಡಿ ಅದನ್ನು ಸ್ವಲ್ಪ ಇದು ಮಾಡೋಂಥದಕ್ಕೆ ಸಾಧ್ಯತೆ ಇದೆಯಾ ಅನ್ನೋಂಥ ಒಂದು ಅವಕಾಶವನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಹಾಗಾಗಿಬಿಟ್ಟು ಅದಕ್ಕೆ ಅಪಾಯ ಆ ಥರದ ಏನು ಸುದ್ದಿ ಇದೆ ಅದು ಸ್ವಲ್ಪ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದಾಗಿರುತ್ತದೆ. ಮತ್ತು ಇನ್ನೂ ಸ್ವಲ್ಪ ಹೀಲಪ್ ಆಗೋದಕ್ಕೆ ಪಸ್ಸನ್ನು ಸ್ವಲ್ಪ ರಿಮೂವ್ ಮಾಡಿ ಟ್ರೀಟ್ಮೆಂಟ್ ಕೊಡೋಂಥದ್ದು ನಡೀತಾ ಇರ್ತದೆ. ಮುಂದುವರೆದು ಈ ವಿಕ್ರಾಂತ್ ಆನೆ ಅಂತೇಳ್ಬಿಟ್ಟು ಮೂಡಿಗೆರೆಯಿಂದ ಕ್ಯಾಪ್ಚರ್ ಮಾಡಿ ತಂದಂಥ ಆನೆ, ಅದು ಕ್ರಾಲಲ್ಲಿ ಟ್ರೈನಿಂಗ್ ಕೊಟ್ಟು ಮಾಡೋಂಥ ಸಂದರ್ಭದಲ್ಲಿ ಮಳೆಗಾಲ ಇದ್ದಂಥ ಸಂದರ್ಭದಲ್ಲಿ ಹಿಂದಿನ ಬಲಗಾಲಿಗೆ ಹುಣ್ಣಾಗಿತ್ತು 2-3 ತಿಂಗಳ ಹಿಂದೆ ಸತತವಾಗಿ. ಅದಕ್ಕೆ ಆಂಟಿಬಯೋಟಿಕ್ಸು ಮತ್ತು ಇದೆಲ್ಲ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಈಗ ಸ್ವಲ್ಪ ಬಿಸಿಲು ಕೂಡ ಸ್ಟಾರ್ಟ್ ಆಗಿರೋ ಕಾರಣದಿಂದಾಗಿ ಸಂಪೂರ್ಣವಾಗಿ ಹೀಲಪ್ ಆಗಿ ನಡೆಯುವಂಥ ಪರಿಸ್ಥಿತಿನಲ್ಲಿದೆ. ಈಗ ಏನು ವರದಿನಲ್ಲಿ ಸ್ವಲ್ಪ ಅದರ ಬಗ್ಗೆನೂ ಹೇಳಿದ್ದಾರೆ. ಹಿಂದಿನ ಒಂದು ಸನ್ನಿವೇಶವನ್ನು ಅದನ್ನು ಪ್ರಸ್ತಾಪ ಮಾಡಿ ಹೇಳಿರ್ತಕ್ಕಂಥದ್ದು. ಹಾಗಾಗಿಬಿಟ್ಟು ಅದು ಗುಣಮುಖವಾಗಿರುವಂಥ ವಿಷಯದಲ್ಲಿ ಸಂಪೂರ್ಣವಾಗಿ
ನಮ್ಮ ಸೌತ್ ಕೆನರಾ ಸಿದ್ದಾಪುರದಿಂದ ಕ್ಯಾಪ್ಚರ್ ಮಾಡಿ ತಂದಂಥ ಆನೆ ಕ್ರಾಲಲ್ಲಿ ಅದನ್ನು ಮೇಂಟೈನ್ ಮಾಡೋಂಥ ಸಂದರ್ಭದಲ್ಲಿ ಪಕ್ಕದ ಇನ್ನೊಂದು ಆನೆ ಕ್ರಾಲಲ್ಲಿ ಇರ್ತಕ್ಕಂಥ ಇನ್ನೊಂದು ಆನೆ ಅದಕ್ಕೆ ಚಾರ್ಜ್ ಮಾಡಿದಾಗ ಸ್ವಲ್ಪ ಈ ಕಡೆ ಮುಗ್ಗರಿಸ್ಬಿಟ್ಟು ಒಂದು ಮುಂಗಾಲಿನ ಎಡಗಾಲು ಸ್ವಲ್ಪ ಅದು ಸ್ಪ್ರೈನ್ ಆಗಿ ಸ್ವಲ್ಪ ಒಂದು ನೋವಾಗಿರ್ತಕ್ಕಂಥದ್ದಿದೆ. ಅದಕ್ಕೆ ಟ್ರೀಟ್ಮೆಂಟು ಕೊಡ್ತಾ ಬರಲಾಗಿದೆ. ಈಗ ಅದರ ಊತ ಕಡಿಮೆ ಆಗಿದೆ. ಅದು 2-3 ತಿಂಗಳಿಂದನೂ ಕೊಡ್ತಾ ಇದ್ದೀವಿ, 1 ತಿಂಗಳಿಂದ ಕೊಡ್ತಾ ಇದ್ದೀವಿ. ಊತ ಕಡಿಮೆ ಆಗಿದೆ. ಅದು ಕಾಲನ್ನು ಎತ್ತಿ ಅಲ್ಲೇನು ಕ್ರಾಲ್ನ ಮರದ ದಿಮ್ಮಿ ಇರ್ತದೆ ಅದರ ಮೇಲೆ ಸಪೋರ್ಟ್ ತಗೊಂಡ್ಬಿಟ್ಟು ಅದು ರಿಕವರಿ ಆಗುವಂಥ ಮೋಡಲ್ಲಿದೆ. ಅದು ಸ್ವಲ್ಪ ಒಳಗಡೆ ಸ್ವಲ್ಪ ಮೇಜರ್ ಸ್ವಲ್ಪ ಪೇಯ್ನ್ ಇರೋದ್ರಿಂದ ಇನ್ನೊಂದು 2 ಮಂತ್ಸ್ ಅಂತೂ ಮಿನಿಮಮ್ ಆಗಿ ಬೇಕು ಅಂತೇಳ್ಬಿಟ್ಟು ಒಂದು ಅಭಿಪ್ರಾಯ ಇದೆ. ಬಟ್ ಅದು ಗುಣಮುಖವಾಗುವಂಥ ನಿಟ್ಟಿನಲ್ಲಿ ಇದೆ. ಇವೆರಡೂ ಕೂಡ ಹೊರಗಡೆಯಿಂದ ಕ್ಯಾಪ್ಚರ್ ಆಗಿ ತಂದಂಥ ಆನೆಗಳು. ಈ ರೀತಿಯಲ್ಲಿ ಈ ಕ್ರಾಲಲ್ಲಿ ಮೇಂಟೈನ್ ಮಾಡೋಂಥ ಸಂದರ್ಭದಲ್ಲಿ ಅವು ಅಂದರೆ ಸ್ವಲ್ಪ ಹದ್ಬಸ್ತಿಗೆ ಬರುವಂಥ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಕ್ರಾಲ್ನ ದಿಮ್ಮಿಗಳಿಗೆ ಹೊಡ್ಕೊಳ್ಳೋಂಥದ್ದು, ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡೋಂಥ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಈ ಥರದ ಪ್ರಕರಣಗಳಾಗೋಂಥ ಸಂದರ್ಭ ಇದೆ. ಬಟ್ ಟ್ರೀಟ್ಮೆಂಟು ನಡೀತಾ ಇದೆ. ಮುಂದುವರೆದು ಈ ಸಾಗರ ಆನೆ ಅದು ಕೂಡ ದಸರಾ ಪ್ರೊಸೆಷನಲ್ಲಿ ಭಾಗಿಯಾಗಿ ಬಂದ ನಂತರದಲ್ಲಿ ಅದಕ್ಕೆ ಅಲ್ಲಿ ಸ್ವಲ್ಪ ಡೈಜೆಷನ್ನು ಈ ಥರದ್ದು ಪ್ರಾಬ್ಲಮ್ ಆದಂಥ ಕಾರಣಕ್ಕೋಸ್ಕರವಾಗಿ ಅದಕ್ಕೆ ಕಾಲಿಗೆ ಒಂದು ಇಂಜೆಕ್ಷನ್ ಕೊಟ್ಟಿರೋಂಥದ್ದು ಇದೆ. ಅಲ್ಲಿ ಸ್ವಲ್ಪ ಪಸ್ಸಾಗಿಬಿಟ್ಟು ಹುಣ್ಣಾಗಿ ಒಂದು ಸ್ವಲ್ಪ ಹುಣ್ಣು ಥರ ಒಂದು ಆಗಿರೋಂಥ ಒಂದು ಸಂದರ್ಭ ಇದೆ. ಅದಕ್ಕೆ ಆಂಟಿಬಯೋಟಿಕ್ಸು ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಇನ್ನೊಂದು 8 to 10 ಡೇಸಲ್ಲಿ ಆಲ್ರೆಡಿ ಗ್ರ್ಯಾನ್ಯುಲೇಷನ್ ಫಾರ್ಮೇಷನ್ ಆಗಿದೆ. ಅದು ಕಂಪ್ಲೀಟ್ ಹೀಲಪ್ ಆಗುತ್ತೆ ಅನ್ನೋಂಥ ಪರಿಸ್ಥಿತಿನಲ್ಲಿ ಇರ್ತಕ್ಕಂಥದ್ದಿದೆ. ಇದು ಮೇಯ್ನಾಗಿ ಸುದ್ದಿಯಲ್ಲಿ ಬಂದಂಥ ಕೆಲವು ಆನೆಗಳ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ವ್ಯಕ್ತಪಡಿಸಿರ್ತಕ್ಕಂಥ ಕಳವಳ ಇದು ವಾಸ್ತವಾಂಶ ಆಗಿರ್ತದೆ. ಬಟ್ ಏನು ಸ್ವಲ್ಪ ಅದಕ್ಕೆ ಭಾಳಷ್ಟು ಅಪಾಯನೋ ಆ ಥರದಲ್ಲಿ ಏನಿದೆ ಒಂದು ಆತಂಕ ಒಂದು ವ್ಯಕ್ತವಾಗಿದೆ. ಅದು ವಾಸ್ತವಾಂಶಕ್ಕಿಂತ ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥ ಒಂದು ವಿಷಯವಾಗಿರ್ತದೆ. ಈ 100% ಸೇಫ್ ಇದೆ. ಒಂದು ಟ್ರೀಟ್ಮೆಂಟ್ಸು ಪರ್ಫೆಕ್ಟ್ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ಭಾಳಷ್ಟು ನಾಲೆಡ್ಜಬಲ್ ಡಾಕ್ಟರ್ಸಿಂದ ಒಂದು ಕಡೆ ಅಲ್ಲ 2-3 ಕಡೆಯಿಂದ ಒಂದು ಒಪಿನಿಯನ್ ತಗೊಂಡ್ಬಿಟ್ಟು ಕೊಡುವಂಥ ಪರಿಸ್ಥಿತಿ ಇದೆ. ಅದರಲ್ಲೂ ಮುಖ್ಯವಾಗಿ ತಾವು ಬಾಲನ ಒಂದು ಕಿವಿಯ ವಿಷಯವಾಗಿ ಏನು ಚರ್ಚೆ ಆಗ್ತಿದೆ ಅದು ಒಂದೇನೆಂದರೆ ಹೀಲಪ್ ಆಗ್ತದೆ, ಸೆಂಟ್ರ್ ಪಾಯಿಂಟು ಮತ್ತು ಮೇಲೆ ಪಾಯಿಂಟು. ಕೆಳಗಡೆ ಮಾತ್ರ ಒಂದು ಸ್ವಲ್ಪ ಪಸ್ ಇರ್ತಕ್ಕಂಥದ್ದು ಅದು ಹೌದಿದೆ. ಬಟ್ ಅದಕ್ಕೆ ಟ್ರೀಟ್ಮೆಂಟು ನಡೀತಾ ಇದೆ.